ಸದಸ್ಯರು ರಮೇಶ್ ಶಂಕರೇಗೌಡರು ಗೋಪಾಲಕೃಷ್ಣ ಮಹಾದೇವರವರ ಕಿರಪರಿಚಯ. ಶ್ರೀ ಮಹಾದೇವರವರು ತಂದೆ ಮಹಾದೇವನವರು, ಇವರ ತಾಯಿ ಕೆಂಪಮ್ಮ ಪೇಟೆ ಒಕ್ಕಲಿಗೆರೆ ಹೊಸ ಬೀದಿಯಲ್ಲಿ ವಾಸವಾಗಿದ್ದರು. ಮಹಾದೇವರವರಿಗೆ 4 ಜನ ಗಂಡು ಮಕ್ಕಳು, ಒಬ್ಬರು ಹೆಣ್ಣು ಮಗಳು. ಇದರಲ್ಲಿ ಹಿರಿಯ ಮಗ PW ಅಲ್ಲಿ ಗುತ್ತಿಗೆದಾರರು. ಮನೆಗಳ ನಿರ್ಮಾಣಗಳಲ್ಲಿ ಜನಪ್ರಿಯರಾಗಿದ್ದಾರೆ. ಇವರಿಗೆ 1996ರಲ್ಲಿ ವಿವಾಹವಾಗಿರುತ್ತದೆ. ಇವರ ಮುದ್ದಾದ 3 ಮಂದಿ ಮಕ್ಕಳಿರುತ್ತದೆ. ಸರೋಜಯ ಇವರು ವಿದ್ಯಾಭ್ಯಾಸ MSc ಬಯೋಟೆಕ್ನಾಲಜಿ ಮಾಡಿ ಮದುವೆ ಸಹ ಮಾಡಿ ಒಬ್ಬರು ಮುದ್ದಾದ ಮೊಮ್ಮಗಳು ಇದ್ದಾರೆ. 2ನೇ ಮಗ ಡಾಕ್ಟರ್ ರಮೇಶ್ MBBS ಮುಗಿಸಿ MD ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ. 3ನೇ ಮಗ ಮಂಜೇಶ್ ಗೌಡ BSc ನರ್ಸಿಂಗ್ ಮುಗಿಸಿ ಪೇಂಟ್ ಆ್ಯಂಡ್ ಎಲೆಕ್ಟ್ರಿಕ್ಸ್ ಅಂಗಡಿಯಲ್ಲಿ ಮುಂದುವರಿಸುತ್ತಾರೆ. ಇವರೇ ನಮ್ಮ ನೂತನ NS ಲಯನ್ಸ್ ಕ್ಲಬ್ ಅಧ್ಯಕ್ಷರು ಮಹಾದೇವ್. ಎಲ್ಲರಿಗೂ ಬಹಳ ಅಚ್ಚುಕಟ್ಟಾಗಿ ಹಲವಾರು ಸೇವಾ ಕಾರ್ಯಕ್ರಮಗಳ ಮುಖಾಂತರ ಲಯನ್ಸ್ NS ಲಯನ್ಸ್ ಸಂಸ್ಥೆಗೆ ಸೇವೆಯನ್ನು ಸಲ್ಲಿಸಿದರೆ ಎಲ್ಲರೂ ಕೂಡ ಧನ್ಯವಾದಗಳು ಅರ್ಪಿಸುವಂಥವರು. ಮತ್ತೆ ಈಗ ಏನು ಅಧ್ಯಕ್ಷರಾಗ್ತಾ ಇದೆ ನಮ್ಮ ತಂಡ, ಅದು ಕೇವಲ ಹುದ್ದೆ ಅಲ್ಲ, ಅದು ಪದವಿ ಅಲ್ಲ, ಅದೊಂದು ಜವಾಬ್ದಾರಿ ಅಂತ ಹೇಳಿ ಇಷ್ಟಪಡ್ತೇನೆ. ಹುದ್ದೆ ಒಂದು ಗೌರವವನ್ನು ನೀಡುತ್ತೆ, ಗೊತ್ತನ್ನು ನೀಡುತ್ತೆ, ಅದರ ಸೇವೆ ನಮಗೆ ಗೌರವವನ್ನು ತಂದುಕೊಡುತ್ತೆ ಅಂತ ನಾನು ಭಾವಿಸ್ತೇನೆ. ಈ ಹೊಸ ಬೆಳವಣಿಗೆ NS ಲಯನ್ಸ್ ಸಂಸ್ಥೆಯ ನಾಯಕತ್ವದಲ್ಲಿ ಸೇವೆಯ ನಾಯಕತ್ವವಾಗಿ ಅಂತ ಹೇಳಿ ಇಷ್ಟಪಡ್ತೇನೆ. ಮತ್ತೆ ನಾಯಕರಾದಂಥವರು ತಾವು ಒಬ್ಬರಿಗೊಂಡವರು ಎಲ್ಲರನ್ನೂ ಕರ್ಕೊಂಡು ಮುಂದೆ ಸಾಗಿ NS ಲಯನ್ಸ್ ಸಂಸ್ಥೆಯನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ಹೇಳಿದ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕಾಗ್ತದೆ. ಕಾರ್ಯದರ್ಶಿ, ಪದಾಧಿಕಾರಿಗಳು ಎಲ್ಲರೂ ಕೂಡ ಒಂದು ತಂಡವಾಗಿ ಕೆಲಸ ಮಾಡಿದಾಗ ಹೆಚ್ಚು ಸೇವಾ ಕಾರ್ಯಕ್ರಮಗಳು ಸಂಸ್ಥೆಯ ಮುಖಾಂತರ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೇವೆ. ಬದಲಾವಣೆ ತಂದಿದೆ. ಆ ಬದಲಾವಣೆಯನ್ನೇ ಲಯನ್ಸ್ ಸಂಸ್ಥೆಗಳ ಒಂದು ಗೌರವ ಅಂತ ಹೇಳಿ ಇಷ್ಟಪಡ್ತೇವೆ. ಮತ್ತೆ ಹೊಸ ಸದಸ್ಯರನ್ನು ಸೇರಿಸಿದ್ರೆ, ಈಗಾಗಲೇ 3 ಜನ ಸದಸ್ಯರನ್ನು ಸೇರಿಸಿದ್ರೆ, ಅದರಿಂದ ಹೆಚ್ಚು ಸೇವಾ ಕಾರ್ಯಕ್ರಮಗಳಿರ್ತದೆ. ಹೆಚ್ಚು ಸದಸ್ಯರಿದ್ದಷ್ಟು ಹೆಚ್ಚು ಸೇವಾ ಕಾರ್ಯಕ್ರಮಗಳು ನಡೆಯುತ್ತದೆ ಸಂಸ್ಥೆಯ ವತಿಯಿಂದ ಅಂತ ಹೇಳ್ತಾ ಎಲ್ಲ ಸದಸ್ಯರು ಸೇವೆ ಮತ್ತು ನಾಯಕರಿಗೆ ತರ್ತಕ್ಕಂಥ ಕೆಲಸ ಆಗ್ತದ್ದು. ಹೇಗೆ ಒಂದು ಸಿನಿಮಾ ಸಕ್ಸಸ್ ಆಗುವಂಥ ಡೈರೆಕ್ಟರ್ಗಳ ಪಾತ್ರ ಇರುತ್ತೋ ಆ ಥರ ತಾವುಗಳು ಸಂಸ್ಥೆಗೆ ಮುನ್ನಡೆಸಲಿಕ್ಕೆ ನಿಮ್ಮಗಳು ಯಶಸ್ವಿಯಾಗಿ ಕಳೆದು ಪ್ರಪಂಚದಾದ್ಯಂತ ಸೇವಾ ಕಾರ್ಯಕ್ರಮಗಳನ್ನು ಮಾಡುವಂತಹ ಉತ್ತಮ ನಂಬರ್ 1 NGO ಆಗಿ ಪ್ರಪಂಚದಲ್ಲಿ ಹೊರಹೊಮ್ಮಿದೆ. ಇಂತಹ ಒಂದು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂಸ್ಥೆಗೆ ಈ ದಿನ ನೂತನ ಅಧ್ಯಕ್ಷರಾಗಿ ಲಯನ್ ಮಹಾದೇವ್ ಅವರು ತಂಡ ಪದಗ್ರಹಣವನ್ನು ಮಾಡಿದೆ. ಈ ಒಂದು ಪದಗ್ರಹಣ ಸಮಾರಂಭವನ್ನು ಬಹಳ ಮುಖ್ಯವಾಗಿ ಇವತ್ತು ಯಾವುದೇ ಒಂದು ಸಂಸ್ಥೆ ಒಬ್ಬ ವ್ಯಕ್ತಿಯಿಂದ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸಮಾಜಮುಖಿ ಮನಸ್ಸನ್ನು ಉಳ್ಳಂಥವರ ತಂಡ ಬೇಕು. ಇವತ್ತು ಈ ಒಂದು ಸಂಸ್ಥೆಯ ಪ್ರಮುಖರಾದ ಪುಟ್ಟರಾಜ್ ಅವರು, ಶಂಕರೇಗೌಡರು, ಹನುಮಂತಯ್ಯನವರು, ಹನುಮಂತೇಗೌಡರು, ಬಸವರಾಜ್ ಅವರು, ವೆಂಕಟೇಶ್ ಅವರು, ನಮ್ಮ ಎಲ್ಲರೂ, ನಮ್ಮ ಇರ್ತಕ್ಕಂಥ ಎಲ್ಲ ಸ್ನೇಹಿತರುಗಳು ಒಂದು ತಂಡವಾಗಿ ಇವತ್ತು ಎಲ್ಲೋ ಸಂಘ ಸಂಸ್ಥೆಗಳನ್ನು ನಾವು ನೋಡಿದ್ದೀವಿ. ಎಷ್ಟೋ ಸಂಸ್ಥೆಗಳು ಪ್ರಾರಂಭವಾಗ್ತವೆ, ಅವರ ದೇಶಗಳೇ ಬೇರೆ ಇರ್ತವೆ, ಅವು ಹೋಗುವಂಥ ದಾರಿನೂ ಬೇರೆ. ಆದರೆ ಈ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ನಾವು ಸಮಾಜಮುಖಿಯಾಗಿ ಯಾಕೆ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂದರೆ, ತಂದೆ ತಾಯಿಯಿಂದ ನಾವು ಜೀವನವನ್ನು ಪಡೆದಿದ್ದೇವೆ,
ಶಿಕ್ಷಕರಿಂದ ವಿದ್ಯೆಯನ್ನು ಪಡೆದಿದ್ದೇವೆ. ನಾವು ಈ ಹಂತವನ್ನು ತಲುಪಲಿಕ್ಕೆ ಎಲ್ಲವೂ ಕೂಡ ಸಮಾಜದಿಂದ ಪಡೆದಿದ್ದೇವೆ. ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ. ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ವಹಿಸಲಿಕ್ಕೆ ಜವಾಬ್ದಾರಿಯನ್ನು ವಹಿಸಿಕೊಂಡಿರತಕ್ಕಂಥ ಲಯನ್ ಎಂ ಮಹದೇವ್ ಮತ್ತು ತಂಡದ ಎಲ್ಲ ಸ್ನೇಹಿತರೆ, ಆತ್ಮೀಯರೇ, ನಾನು ಈ ಲಯನ್ಸ್ ಕ್ಲಬ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಎರಡನೇ ಬಾರಿ. ನನಗೆ ಇದ್ರ ಬಗ್ಗೆ ಯಾವ ಒಂದು ಅಂತ ಮೊದಲನೇ ಕಾರ್ಯಕ್ರಮ. ಈಗ ಎರಡನೇ ಕಾರ್ಯಕ್ರಮ. ನಮ್ಮ ಮಾಧವಣ್ಣವರು ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ, ನೀವು ಬರಬೇಕು ಅಂತ ಹೇಳಿದರು. ಹಾಗೆ ನಮ್ಮ ಪುಟ್ಟರಾಜ್ ಅವರು ಮತ್ತು ಎಲ್ಲ ಲಯನ್ಸ್ನ ಸ್ನೇಹಿತರುಗಳು. ಇಲ್ಲಿ ನಾನೊಬ್ಬ ರಾಜಕಾರಣಿ, ಈಗ ರಾಜಕಾರಣ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲೇ ನಾನು ಮೇಸ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಮೇಸ್ಟ್ರ ಕೆಲಸದಲ್ಲಿ ಸ್ವಲ್ಪ ಬಹಳ ಸಂತೋಷದ ದಿನಗಳನ್ನು ಕೂಡ ನಾವು ನೋಡ್ತಾ ಇದ್ವಿ, ಕಂಡಿದ್ವಿ. 4 ಜನಕ್ಕೆ ಒಳ್ಳೇದು ಹೇಳ್ತಾ ಇದ್ದೀವಿ, 4 ಜನಕ್ಕೆ ಬುದ್ಧಿ ಕಲಿಸ್ತಾ ಇದ್ದೀವಿ, 4 ಜನಕ್ಕೆ ವಿಚಾರಗಳನ್ನ ದಾರಿ ಎರಿತಾ ಇದ್ದೀವಿ ಅಂತೇಳಿ ಒಂಥರ ಖುಷಿ ಅನ್ನಿಸ್ತಾ ಇದೆ. ಈ ರಾಜಕಾರಣದಲ್ಲಿ ಅವೆಲ್ಲ ಮಾಡಕ್ ಹೋದ್ರೆ ಬೇರೆ ಥರನೇ ಅರ್ಥ ಬರ್ತಕ್ಕಂಥ ಚಿಂತನೆಗಳನ್ನ ಜನ ಮಾಡ್ತಾರೆ. ಈ ಬುದ್ಧಿ ಹೇಳೋದು, ವಿಚಾರ ಹೇಳೋದು, ಅವ್ರಿಗೆ ಪ್ರಜ್ಞೆ ಬರೆಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ರು ಕೂಡ ಎಷ್ಟು ಜನಕ್ಕೆ ರೀಚ್ ಆಗ್ತದೆ ಅಂತ ಗೊತ್ತಿಲ್ಲ. ಆದರೆ ಇದು ಮತ್ತು ಬಡವರಿಗೆ, ದೀನ ದುರ್ಬಲರಿಗೆ, ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥವ್ರಿಗೆ, ಹಿಂದೆ ಬಿದ್ದಿರ್ತಕ್ಕಂಥ ಜನರನ್ನ ಮುಂದೆ ತರಲಿಕ್ಕೆ ಹಲವಾರು ರೀತಿ ಸಂಸ್ಥೆಯಿಂದ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತಕ್ಕಂಥ ಇದು ಒಂದು ದೊಡ್ಡ ಸೇವೆ, ಅಂತಾರಾಷ್ಟ್ರೀಯ ಸಂಸ್ಥೆ ಇರ್ತಕ್ಕಂಥದ್ದು ನನಗೆ ಕಳೆದ ವಾರ ಗೊತ್ತಾಯಿತು. ನನಗೆ ಬಹಳ ಸಂತೋಷ ಆಯಿತು. ಇವತ್ತು ಕರೆದಿರೋದು ನಾನು ಬೆಳಗ್ಗೆ ಮಧ್ಯಾಹ್ನ ಏನು ಕೆಲಸ ಇರಲಿಲ್ಲ, ಸುಮ್ಮನೆ ಈ ಕಾರ್ಯಕ್ರಮಕ್ಕೋಸ್ಕರ ನಾನು ಹಾಗೆ ಸಮಯವನ್ನು ಇಲ್ಲಿ ಮೀಸಲಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅಂತ ಬಂದೆ. ಯಾಕೆಂದರೆ ಇದು ಸೇವೆ ಮಾಡ್ತಕ್ಕಂಥ ಒಂದು ಸಂಸ್ಥೆ, ಈ ಲಯನ್ ಕ್ಲಬ್ನ ಸಂಸ್ಥೆ. ಇದು ನಿಜವಾಗ್ಲೂ ಕೂಡ. ಆಮೇಲೆ ಇದರಿಂದ ಏನು ಬೇರೆಯಿಂದ ದೇಣಿಗೆಯನ್ನ ಬಲವಂತವಾಗಿ ವಸೂಲಿ ಮಾಡೋದು, ಅದು ಇದು ಬೇರೆ ಬೇರೆ ರೀತಿಯಲ್ಲಿ ಮತ್ತೆ ಅದನ್ನ ಕಲೆಕ್ಟ್ ಮಾಡಿ ತಂದು ಈ ಸಂಸ್ಥೆ ನಡೆಸ್ತಕ್ಕಂಥದ್ದು, ಅದೆಲ್ಲ ಈ ಸಂಸ್ಥೆನಲ್ಲಿ ನನಗೆ ಕಾಣಿಸ್ತಿಲ್ಲ. ಜೊತೆಗೆ ಅರ್ಥನೂ ಕೂಡ ಆಗಲಿಲ್ಲ. ಇದು ಒಳ್ಳೆ ರೀತಿಯಲ್ಲಿ ನಡೀತಕ್ಕಂಥ ಸಂಸ್ಥೆ ಅಂತಕ್ಕಂಥದ್ದು ನನಗೆ ಒಂದು ಒಳ್ಳೆ ಭಾವನೆ ಬಂದಿದೆ.